ಬಸ್ನಲ್ಲಿ ಸಿಕ್ಕ ಗೆಳತಿ, ಪಯಣದ ಅಂತ್ಯ, ಹೊಸ ಆಟದ ಆರಂಭ. ಭಾಗ 3. ಬೆಳಗಿನ ಜಾವ 4 ಗಂಟೆ ಸಮಯ. ಬಸ್ ಡ್ರೈವರ್ ಒಂದು ನಿರ್ಜನ ಪ್ರದೇಶದಲ್ಲಿ ಗಾಡಿಯನ್ನು ನಿಲ್ಲಿಸಿದರು. ನಾನು ಕೆಳಗೆ ಇಳಿದು ಫ್ರೆಶ್ ಆಗಿ ಬಂದು ನೋಡಿದರೆ ಸುಜಾತಾ ಟೀಚರ್ ಇನ್ನೂ ನಿದ್ದೆಯಲ್ಲಿದ್ದರು. ಅವಳ ಆ ಮುಗ್ಧ ಮುಖ ನೋಡಿದಾಗ ನನ್ನಲ್ಲಿ ಮತ್ತೆ ಸಂಚಲನ ಶುರುವಾಯಿತು. ಮೆಲ್ಲನೆ ಅವಳ ಪಕ್ಕ ಕುಳಿತು ತಲೆ ಸವರಿದೆ. ಅವಳು ಕಣ್ಣು ಬಿಟ್ಟು ನನ್ನ ಕಡೆ ತಿರುಗಿದಳು. ಆ ಅರೆನಿದ್ದೆಯ ಮಂಪರಿನಲ್ಲಿ ಅವಳ ತುಟಿಗಳಿಗೆ ಮುತ್ತಿಕ್ಕಿದೆ. ಅವಳು ಕೂಡ ಅಷ್ಟೇ ಆವೇಶದಿಂದ ನನಗೆ ಸ್ಪಂದಿಸಿದಳು. ಬಸ್ ಮತ್ತೆ ಮಂಗಳೂರಿನ ಕಡೆಗೆ ಹೊರಟಿತು. ಈಗ ನಮಗೆ ಹೆಚ್ಚು ಸಮಯವಿರಲಿಲ್ಲ. ನಾನು ಸಮಯ ವ್ಯರ್ಥ ಮಾಡದೆ ನನ್ನ ಕೈಚಳಕವನ್ನು ಅವಳ ಮೇಲೆ ಪ್ರಯೋಗಿಸಲು ಶುರುಮಾಡಿದೆ. ಅವಳ ಡ್ರೆಸ್ ಒಳಗಿನ ಆ ನುಣುಪಾದ ಸ್ಪರ್ಶ ನನ್ನನ್ನು ಹುಚ್ಚೆಬ್ಬಿಸುತ್ತಿತ್ತು. ಯಾಕೆ ಸರ್ ಅಂತ ಅವಳು ಪಿಸುಗುಟ್ಟಿದಳು. ನಾನು ಅವಳ ಕಿವಿಯ ಹತ್ತಿರ ಹೋಗಿ, ಟೀಚರ್, ನಿಮ್ಮ ಈ ಅಂದದ ಆಳ ನೋಡಬೇಕು ಅಂತ ಆಸೆಯಾಗಿದೆ ಅಂದೆ. ಅದಕ್ಕೆ ಅವಳು ತುಂಟ ನಗು ಬೀರುತ್ತಾ, ಇಷ್ಟೇನಾ ಆಸೆ? ಇನ್ನೂ ಏನಾದರೂ ಇದೆಯಾ ಅಂತ ನನ್ನ ಕಾಲೆಳೆದಳು. ನಾನು ಅವಳ ಆ ಸಂವೇದನಾಶೀಲ ಭಾಗವನ್ನು ಸವರುತ್ತಿದ್ದಂತೆ ಅವಳ ಮೈಯಲ್ಲಿ ಒಂದು ರೀತಿಯ ನಡುಕ ಉಂಟಾಯಿತು. ಆಹ್ ಎಂದು ಮೆಲ್ಲಗೆ ಉದ್ಗರಿಸಿದ ಅವಳು ನನ್ನ ತೊಡೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಸರ್, ಇವತ್ತು ನನ್ನ ಸ್ಥಿತಿ ಏನಾಗುತ್ತೋ ಏನೋ ಅನ್ಸುತ್ತೆ ಅಂದಳು. ನಾನು ನಗುತ್ತಾ, ಇಂತಹ ಸುಂದರ ಅವಕಾಶ ಸಿಕ್ಕಾಗ ಬಿಡೋಕೆ ಆಗುತ್ತಾ ಟೀಚರ್ ಅಂದೆ. ಅವಳು ನನ್ನ ಪಂಚೆಯ ಮೇಲೆಯೇ ಕೈ ಆಡಿಸುತ್ತಾ, ಬರೀ ಕೈಚಳಕ ಅಷ್ಟೇ ಸಾಲದು ಸರ್, ನನಗೆ ನಿಮ್ಮ ಪೂರ್ತಿ ಸಾಮೀಪ್ಯ ಬೇಕು ಅಂದಳು. ಆದರೆ ಚಲಿಸುವ ಬಸ್ನಲ್ಲಿ ಅದೆಲ್ಲ ಸಾಧ್ಯವಿರಲಿಲ್ಲ. ಟೀಚರ್, ಮಂಗಳೂರು ತಲುಪಿದ ಮೇಲೆ ಒಂದು ರೂಮ್ ಮಾಡೋಣವಾ ಎಂದು ಕೇಳಿದೆ. ಅವಳು ಸ್ವಲ್ಪ ಯೋಚಿಸಿ, ಜಾಸ್ತಿ ಸಮಯ ಸಿಗಲ್ಲ, ಆದರೂ ಸಿಕ್ಕಷ್ಟು ಸಮಯದಲ್ಲೇ ನಾವು ಪೂರ್ತಿ ಮಜಾ ಮಾಡೋಣ ಎಂದು ಒಪ್ಪಿಕೊಂಡಳು. ಬೆಳಗಿನ 7 ಗಂಟೆಯ ಹೊತ್ತಿಗೆ ಬಸ್ ಮಂಗಳೂರು ತಲುಪಿತು. ಬಸ್ ಸ್ಟಾಂಡ್ ಹತ್ತಿರವೇ ಇದ್ದ ಒಂದು ಹೋಟೆಲ್ಗೆ ಹೋಗಿ ರೂಮ್ ಪಡೆದುಕೊಂಡೆವು. ರೂಮ್ ಒಳಗೆ ಹೋಗಿ ಬಾಗಿಲು ಲಾಕ್ ಮಾಡಿದ ಕ್ಷಣ ನಮ್ಮಿಬ್ಬರಲ್ಲೂ ಒಂದು ರೀತಿಯ ವಿಚಿತ್ರ ಸಂಭ್ರಮವಿತ್ತು. ಬ್ಯಾಗ್ ಕೆಳಗಿಟ್ಟು ಸುಜಾತಾ, 1 ನಿಮಿಷ ಫ್ರೆಶ್ ಆಗಿ ಬರ್ತೀನಿ ಎಂದು ಬಾತ್ರೂಮ್ ಒಳಗೆ ಹೋಗಿ ಲಾಕ್ ಮಾಡಿಕೊಂಡಳು. ಈಗ ನಾನು ಬೆಡ್ ಮೇಲೆ ಕುಳಿತು ಅವಳಿಗಾಗಿ ಕಾಯುತ್ತಿದ್ದೆ. ಆ ರೂಮಿನ 4 ಗೋಡೆಗಳ ಮಧ್ಯೆ ನಮ್ಮಿಬ್ಬರ ಅಸಲಿ ಆಟ ಈಗ ಶುರುವಾಗಬೇಕಿತ್ತು.